ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಇದೀಗ ಮತ್ತೊಮ್ಮೆ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ಕೌಂಟ್ ಡೌನ್ ಆರಂಭವಾಗ್ತಾ ಇದೆ. ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗ್ತಾ ಇದೆ. 64ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಎದುರು ಡಿ ಗ್ಯಾಂಗ್ ಹಾಜರಾಗ್ತಾ ಇದ್ದಾರೆ. ವಿಡಿಯೋ ಕಾಲ್ ಮೂಲಕ ದರ್ಶನ್, ಪವಿತ್ರ ಸೇರಿದಂತೆ 5 ಆರೋಪಿಗಳು ಹಾಜರಾಗ್ತಾರೆ. ಉಳಿದಂತಹ 12 ಆರೋಪಿಗಳು ನ್ಯಾಯಾಲಯಕ್ಕೆ ಬಂದು ಹಾಜರಾಗ್ತಾ ಇದ್ದಾರೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮಾಡಿದ್ರೆ ಟ್ರಯಲ್ ಆರಂಭವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಈ ಚಾರ್ಜ್ನ ಫ್ರೇಮ್ ಪ್ರಕ್ರಿಯೆ ಆರಂಭವಾಗ್ತಾ ಇರುವಂಥ ಹಿನ್ನೆಲೆ ಎಲ್ಲ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗತ್ತೆ. ಪ್ರಕರಣದ ಪ್ರಮುಖ A1 A2 ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 5 ವಿಡಿಯೋ ಕಾಲ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಉಳಿದಿರುವಂತಹ 12 ಆರೋಪಿಗಳು ನ್ಯಾಯಾಲಯಕ್ಕೆ ಬಂದು ಹಾಜರಾಗ್ತಾ ಇದ್ದಾರೆ. ಈ ಮಧ್ಯೆ ನಟ ದರ್ಶನ್ಗೆ ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ ದಿಂಬು ಸಿಗತ್ತಾ? ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನ ಆದೇಶ ಇವತ್ತು ಪ್ರಕಟವಾಗ್ತಾ ಇದೆ. ಕಾರಾಗೃಹ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿದ್ರು ದರ್ಶನ್ ಅವರು. ಕೋರ್ಟ್ ಹೇಳಿದ್ರು ಕೂಡ ಕನಿಷ್ಠ ಸೌಕರ್ಯಗಳನ್ನು ನೀಡುತ್ತಾ ಇಲ್ಲ ಅಂತ. ಜೈಲಧಿಕಾರಿಗಳು ಕೋರ್ಟ್ ಆದೇಶವನ್ನು ಲಘುವಾಗಿ ಪರಿಗಣಿಸಿದ್ದಾರೆ. ದರ್ಶನ್ ಪಕ್ಕದ ಸೆಲ್ನಲ್ಲಿರುವಂತಹ ಪಾಕಿಸ್ತಾನದವರಿಗೆ ಎಲ್ಲ ಸೌಲಭ್ಯ ಇದೆ, ಬಟ್ ದರ್ಶನ್ ಅವರಿಗಿಲ್ಲ. ನಮ್ಮ ಆರೋಪಿಗೆ ಯಾಕೆ ಹೀಗೆ ಅಂತ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡಿದ್ರು. ಕಳೆದ ಸಲ ಜಡ್ಜ್ ಬಳಿ ವಿಷವನ್ನ ಕೇಳಿ ಅಚ್ಚರಿ ಮೂಡಿಸಿದ್ದಂತಹ ದರ್ಶನ್ ಇವತ್ತು ಏನು ಮಾತಾಡ್ತಾರೆ, ಇವತ್ತು ಏನು ಬೇಡಿಕೆ ಇಡುತ್ತಾರೆ, ಇದೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಜೈಲಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾರಾ ನ್ಯಾಯಾಧೀಶರು? ಇದೆಲ್ಲವೂ ಕೂಡ ಪ್ರಶ್ನೆ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡೆಸ್ಕ್ನಿಂದ. ಅಭಿಷೇಕ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇವತ್ತು ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾ ಇದ್ದಾರೆ. ಈ ಮಧ್ಯೆ ಜೊತೆಗೆ ಹೆಚ್ಚುವರಿ ಹಾಸಿಗೆ ದಿಂಬು ಕೊಡುವಂತಹ ಒಂದು ಆದೇಶವೂ ಕೂಡ ಇವತ್ತು ಪ್ರಕಟ ಆಗ್ತಾ ಇರುವಂಥದ್ದು. ಒಟ್ಟಾರೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಈಗಾಗಲೇ ಏನು ಚಾರ್ಜ್ ಫ್ರೇಮ್ ಅಂತ ಹೇಳಿದ್ರೆ, ಚಾರ್ಜ್ ಫ್ರೇಮ್ನಲ್ಲಿ ಒಂದು ಬಾರಿ ಅಷ್ಟು ಜನ ಅಕ್ಯೂಸ್ಗಳೇನಿದ್ದಾರೆ ಅವರ ಪಾತ್ರವನ್ನು ಅವರು ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿನ ಅರ್ಧ ಒಂದು ಕೇಸ್ ಏನಿದೆ ಅಂದರೆ ಸಂಪೂರ್ಣವಾದಂತಹ ಶಿಕ್ಷೆಗೆ ಬೇಕಾದಂತಹ ಅರ್ಧ ಪ್ರಕ್ರಿಯೆಗಳು ಮುಗ್ದೋಗುತ್ತೆ. ಹೀಗಾಗಿ ಚಾರ್ಜ್ ಫ್ರೇಮ್ನಲ್ಲಿ ಯಾರು ತಮ್ಮ ಪಾತ್ರವನ್ನು ಒಪ್ಕೊಳ್ತಾರೆ, ಯಾರು ತಮ್ಮ ಪಾತ್ರವನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ನಾವೇನಾದರೂ ನಾನೇ ಕೊಲೆಯನ್ನು ಮಾಡಿದ್ದೆ ಅಂದರೆ ಎಕ್ಸಾಂಪಲ್ ದರ್ಶನ್ ಅಂತ ಹೇಳಿದ್ರೆ, ದರ್ಶನ್ಗೆ ಯಾವ ಪಾತ್ರ ಇತ್ತು ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಆಗಿದೆ ಆತನ ಈ ಒಂದು ಕೊಲೆಯಲ್ಲಿ ಆತನ ಪಾತ್ರ ಏನು ಅಂತ ಹೇಳಿ ಆತ ಏನಾದರೂ ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ ಒಂದು ಹಾಫ್ ಇದೆ ಟ್ರಯಲ್ ಮುಗಿತೆ ಅಂತಲೇ ಹೇಳ್ಬೋದಾಗಿದೆ. ಆ ಚಾರ್ಜ್ ಫ್ರೇಮ್ ಆದ ಬಳಿಕ ನಂತರ ಟ್ರಯಲ್ ಶುರುವಾಗುತ್ತೆ. ಆ ಟ್ರಯಲ್ನಲ್ಲಿ ಅತಿ ಶೀಘ್ರವಾಗಿ ಅಂದರೆ ಈ ಹಿಂದೆಯೂ ಕೂಡ ಈ ಒಂದು ಪ್ರಕರಣವನ್ನು ಶೀಘ್ರವಾಗಿ ಮುಗಿಸಿ ಅಂತ ಹೇಳಿ ಕೋರ್ಟಿಗೆ ಒಂದು ಮನವಿಯನ್ನು ಕೂಡ ಮಾಡಿದರು ಅವರ ಪರ ವಕೀಲರು. ಈ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಟ್ರಯಲ್ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಹಾಸಿಗೆ ದಿಂಬು ಮತ್ತು ಇನ್ನಿತರ ವಸ್ತುಗಳನ್ನು ನೀಡಬೇಕು ಅಂತ ಹೇಳಿ ದರ್ಶನ್ ಏನು ಮನವಿ ಮಾಡಿದರು ಅದರ ಒಂದು ತೀರ್ಪನ್ನು ಕೂಡ ಇಂದು ಬರುವಂತಹ ಸಾಧ್ಯತೆ ಇದೆ. ಈ ಚಾರ್ಜ್ ಫ್ರೇಮ್ ಆದಂತಹ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಅಷ್ಟು ಜನ ಆರೋಪಿಗಳೇನಿದ್ದಾರೆ ಅವರು ಜಡ್ಜ್ ಮುಂದೆ ನಿಂತ್ಕೊಳ್ಬೇಕಾದ್ರೆ ಅಂದರೆ ಫಿಸಿಕಲಿ ನಿಂತ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಅಥವಾ ಬೇರೆ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು VC ಮುಖಾಂತರ ಪ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಫಿಸಿಕಲ್ ಆಗಿ ಅವರನ್ನು ಹಾಜರು ಮಾಡ್ತಾರಾ ಅಥವಾ VC ಮುಖಾಂತರ ಹಾಜರು ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ VC ಮುಖಾಂತರ ಅವರನ್ನು ಹಾಜರುಪಡಿಸ್ತಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಯಾವ ತೀರ್ಪುಗಳನ್ನು ಕೊಡ್ತಾರೆ ಅಂದರೆ ಹಾಸಿಗೆ ದಿಂಬು ಪ್ರಕರಣಕ್ಕೆ ಆ ಒಂದು ತೀರ್ಪನ್ನು ಕೊಡ್ತಾರೆ ಮತ್ತು ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗುತ್ತೆ. ಇಲ್ಲಿ ಮೊನ್ನೆ ಅಷ್ಟೇ ಪ್ರಬಲವಾದಂತಹ ಒಂದು ವಾದವನ್ನು ಕೂಡ ಮಾಡಿದರು. ಪಕ್ಕದಲ್ಲಿದ್ದುವಂತಹ ಅಕ್ಯೂಸ್ಗಳಿಗೆ ನೀವು ಎಲ್ಲ ಸವಲತ್ತುಗಳನ್ನು ಕೊಡ್ತೀರಿ ಅಂತ ಹೇಳಿ, ಆದರೆ ಒಬ್ಬ ವ್ಯಕ್ತಿಯಿಂದ ಜೈಲು ಅಧಿಕಾರಿಗಳಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನಿಗೆ ಜೈಲ್ ಮ್ಯಾನ್ಯೂನಲ್ಲಿ ಏನಿದೆಯೋ ಅಷ್ಟು ಮಾತ್ರವನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ.
ಅಕಸ್ಮಾತ್ ಇವರ ಕೋರ್ಟ್ ಆದೇಶವನ್ನು ಮೀರಿ ಅಥವಾ ಜೈಲು ಮ್ಯಾನ್ಯುವಲನ್ನು ಮೀರಿ ಆತರಿಗೆ ಏನಾದರೂ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಸಸ್ಪೆಂಡ್ ಆಗುವಂಥದ್ದು ಮತ್ತು ಇನ್ನಿತರ ಶಿಕ್ಷೆಗಳಿಗೆ ಒಳಪಡುವಂತಹ ಸಾಧ್ಯತೆ ಇದೆ. ಪರ್ಟಿಕ್ಯುಲರ್ ಆಗಿ ದರ್ಶನ್ ವಿಚಾರವಾಗಿಯೇ ಖಡಕ್ಕಾಗಿ ಯಾವುದೇ ರೀತಿಯಾದಂತಹ ಐಷಾರಾಮಿ ಸೌಲಭ್ಯಗಳನ್ನು ಕೊಡಬೇಡಿ ಅಂತ ಹೇಳಿ ಆರ್ಡರ್ ಮಾಡಿರುವಂತಹ ಕಾರಣದಿಂದಾಗಿ ಜೈಲ್ ಮ್ಯಾನ್ಯುವಲ್ ಪ್ರಕಾರವೇ ಜೈಲು ಅಧಿಕಾರಿಗಳು ದರ್ಶನ್ ಜೊತೆ ನಡೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಅವರ ವಾದ ಏನಿದೆಯೋ ಅದು ಇಲ್ಲಿ ಪುರಸ್ಕರಿಸೋಕ್ಕೆ ಸದ್ಯದ ಮಟ್ಟಿಗೆ ಆಗೋದಿಲ್ಲ. ಕೋರ್ಟ್ ಏನು ಹೇಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಆತರಿಗೆ ದಿಂಬು ಮತ್ತು ಎಕ್ಸ್ಟ್ರಾ ಹಾಸಿಗೆ ಕೊಡಬೇಕಾಗಿ ಬೇಡವಾ ಅನ್ನುವಂಥದ್ದು ಈಗ ಸದ್ಯ ಇಂದು ಸ್ವಲ್ಪ ಮಟ್ಟಿಗೆ ಮಹತ್ತರವಾದಂತಹ ಒಂದು ಕೆಲಸಗಳು ಕೋರ್ಟ್ನಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಚಾರ್ಜ್ ಫ್ರೇಮ್ ಅನ್ನುವಂಥದ್ದು ಒಂದು ಘಟ್ಟದ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಏನು ಆಗುತ್ತೆ ಅನ್ನುವಂಥದ್ದು ಮುಂದೆ ಕಾದು ನೋಡಬೇಕಾಗಿದೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.